ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 4 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೋರ್ಸ್ ಕೋಡ್ BAD 402 ಅಲ್ಲಿ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಅಂತ ಬಂದಾಗ ಯಾವ್ಯಾವ ಥಿಯರಿ ಪಾರ್ಟ್ ಅಲ್ಲಿ ಬರ್ತವೆ ಅವೆಲ್ಲವನ್ನು ಕೂಡ ನಾನು PDF ಅನ್ನ ಮಾಡಿದ್ದೀನಿ. ಈ PDF ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಡೈರೆಕ್ಟ್ ಆಗಿ PDF ಲಿಂಕ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ಒಂದೊಂದಾಗಿ ಟಾಪಿಕ್ಗಳು ಏನೇನಿದೆ ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಸಿಂಟೆಕ್ಸ್ ಅಂಡ್ ಸೆಮೆಂಟಿಕ್ಸ್ ಆಫ್ ದಿ ಫಸ್ಟ್ ಆರ್ಡರ್ ಲಾಜಿಕ್. ಸೊ ಇದನ್ನ FOL ಅಂತ ಕೂಡ ಕರಿತೀವಿ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ FOL ಅಂತ ಯೂಸ್ ಮಾಡಿದ್ರೆ ನೀವು ಫಸ್ಟ್ ಆರ್ಡರ್ ಲಾಜಿಕ್ ಅಂತ ನಿಮಗೆ ಗೊತ್ತಾಗಬೇಕು, ಸರಿನಾ? ಸೊ ಫಸ್ಟ್ ಸಿಂಟೆಕ್ಸ್ ಅಂತ ಅಂದ್ರೇನು? ಇಟ್ ಡಿಫೈನ್ಸ್ ಹೌ ವ್ಯಾಲಿಡ್ ದ ಸ್ಟೇಟ್ಮೆಂಟ್ಸ್ ಆರ್ ಫಾರ್ಮ್. ಸೊ ಸಿಂಟೆಕ್ಸ್ ಒಂಥರ ಪ್ರೊಸೀಜರ್ ಇದ್ದಾಗ, ಈ ಸ್ಟೆಪ್ ಆದ್ಮೇಲೆ ಈ ಸ್ಟೆಪ್, ಈ ಸ್ಟೆಪ್ ಆದ್ಮೇಲೆ ಈ ಸ್ಟೆಪ್, ಆ ರೀತಿ. ಸೊ ಸಿಂಟೆಕ್ಸ್ ಅಲ್ಲಿ ಕಾಂಪೋನೆಂಟ್ಗಳು ಏನಿರ್ತವೆ? ಕಾನ್ಸ್ಟೆಂಟ್ಗಳಿರ್ಬೋದು, ವೇರಿಯೇಬಲ್ಸ್ಗಳಿರ್ಬೋದು, ಪ್ರಿಡಿಕೇಟ್ಸ್ಗಳಿರ್ಬೋದು, ಫಂಕ್ಷನ್ಸ್ಗಳಿರ್ಬೋದು, ಕನೆಕ್ಟಿವ್ಸ್ ಇರ್ಬೋದು. ಕನೆಕ್ಟಿವ್ಸ್ ಅಂತಂದ್ರೇನು? ನಾಟ್, ಆ್ಯಂಡ್, ಆರ್, ಇಂಪ್ಲೈಸು. ಸೊ ಈ ರೀತಿ ಎರಡು ಕಡೆನೂ ಇದ್ರೆ ಇಫ್ ಅಂಡ್ ಓನ್ಲಿ ಇಫ್. IFF ಅಂದ್ರೇನು? ಇಫ್ ಅಂಡ್ ಓನ್ಲಿ ಇಫ್. ಸೊ ಕ್ವಾಂಟಿಫೈಯರ್ಸ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಯಾವ ರೀತಿ? ಫಾರ್ ಆಲ್. ನೆಕ್ಸ್ಟ್ ಈ ರೀತಿ ಬಂದರೆ ದೇರ್ ಎಕ್ಸಿಸ್ಟ್. ಸೊ ಈ ರೀತಿ ಶಾರ್ಟ್ ಸಿಂಬಲ್ಸ್ಗಳು. ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ಸೆಮೆಂಟಿಕ್ಸ್ ಅಂತ ಅಂದ್ರೇನು? ಸೆಮೆಂಟಿಕ್ಸ್ ಡಿಫೈನ್ ದ ಟ್ರೂತ್ ಆಫ್ ದಿ ಸ್ಟೇಟ್ಮೆಂಟ್. ಯಾವುದೋ ಒಂದು ಸ್ಟೇಟ್ಮೆಂಟ್ ಇದೆ ಅಂತಂದ್ರೆ ಅದು ಕರೆಕ್ಟ್ ಇದೆಯೋ ಇಲ್ವೋ, ಅಥವಾ ಅದರ ಟ್ರೂತ್ ಎಷ್ಟಿದೆ ಅನ್ನೋದನ್ನ ಅದು ಡಿಫೈನ್ ಮಾಡ್ತಾ ಹೋಗುತ್ತೆ. ಡೊಮೈನ್ ಅಂತ ಅಂದ್ರೆ ಸೆಟ್ ಆಫ್ ಆಬ್ಜೆಕ್ಟ್ಸ್. ಇಂಟರ್ಪ್ರಿಟೇಷನ್ ಅಂತಂದ್ರೆ ಅಸೈನ್ ದ ಮೀನಿಂಗ್ ಟು ದ ಸಿಂಬಲ್ಸ್. ಸೊ ಟ್ರೂತ್ ಎವ್ಯಾಲ್ಯೂಯೇಷನ್ ಯಾವ ರೀತಿ? ಫಾರ್ ಆಲ್ ಎಕ್ಸ್ P ಆಫ್ ಎಕ್ಸ್ ಅಂತ ಅಂದ್ರೆ ಟ್ರೂ ಇಫ್ P ಹೋಲ್ಡ್ಸ್ ಫಾರ್ ಆಲ್, ಸರಿನಾ? ಸೊ P ಏನಾದ್ರೂ ಓಲ್ಡ್ ಆದರೆ ಎಲ್ಲ ಎಕ್ಸ್ ವ್ಯಾಲ್ಯೂಸ್ಗಳನ್ನು ನಾವು ಟ್ರೂ ಅಂತ ತಗೋಬೋದು. ಸೊ ಆ ರೀತಿ. ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ ಎಕ್ಸ್ P ಆಫ್ ಎಕ್ಸ್ ಅಂತಂದರೆ ಟ್ರೂ ಇಫ್ P ಹೋಲ್ಡ್ಸ್ ಫಾರ್ ಅಟ್ಲೀಸ್ಟ್ 1. ಸೊ ಅಟ್ಲೀಸ್ಟ್ 1ಗೆ ಹೋಲ್ಡ್ ಆದರೆ, ಸೊ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡಿಫೈನ್ ಅಸರ್ಷನ್ ಆ್ಯಂಡ್ ಕ್ವೈರೀಸ್. ಅಸರ್ಷನ್ ಅಂದ್ರೇನು? ಫ್ಯಾಕ್ಟ್ಸ್ ಸ್ಟೋರ್ಡ್ ಇನ್ ದ ನಾಲೆಡ್ಜ್ ಬೇಸ್, ಸರಿನಾ? ಸೊ ಅದನ್ನ ಟ್ರೂತ್ ಅಂತ ಕೂಡ ನಾವು ಕರಿತಾ ಹೋಗ್ಬೋದು. ಸೊ ಇವಾಗ ರಾಮ್ ಅಂತ ಹೇಳ್ತಾ ಇದ್ದಾರೆ. ಸೊ ರಾಮ್ ಈಸ್ ಎ ಹ್ಯೂಮನ್ ಅಲ್ವಾ? ಸೊ ಅವನೊಬ್ಬ ಮನುಷ್ಯ ಅಲ್ವಾ? ಎಸ್. ಸೊ ಆ ರೀತಿ. ಕ್ವೈರಿ ಅಂತ ಅಂದ್ರೇನು? ಕ್ವಶನ್ ಆಸ್ಕ್ಡ್ ಟು ದ ಸಿಸ್ಟಮ್. ಸೊ ಕ್ವಶನ್ ಅನ್ನ ಕೇಳೋದು, ಈಸ್ ರಾಮ್ ಹ್ಯೂಮನ್, ಈ ರೀತಿ. ಸೊ ಅಸರ್ಷನ್ ಅಂಡ್ ಕ್ವೈರೀಸ್. ನೆಕ್ಸ್ಟ್ ಕಿನ್ಶಿಪ್ ಡೊಮೈನ್. ಕಿನ್ಶಿಪ್ ಡೊಮೈನ್ ಅಂತ ಅಂದ್ರೇನು? ರೆಪ್ರೆಸೆಂಟ್ಸ್ ದಿ ಫ್ಯಾಮಿಲಿ ರಿಲೇಶನ್ಶಿಪ್ ಯೂಸಿಂಗ್ FOL ಅಂತ ಅಂದ್ರೇನು? ಫಸ್ಟ್ ಆರ್ಡರ್ ಲಾಜಿಕ್ ಅನ್ನ ಯೂಸ್ ಮಾಡಿಕೊಂಡು ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಅನ್ನ ತೋರಿಸ್ತಾ ಹೋಗೋದು, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ನಂಬರ್ಸ್, ಸೆಟ್ಸ್ ಅಂಡ್ ಲಿಸ್ಟ್ ಇನ್ FOL. ಏನೇನ್ ಬರ್ತದೆ? ನಂಬರ್ಸ್ ಅಂತ ಅಂದ್ರೆ 0. ಸಕ್ಸೆಸರ್ಸ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಸಕ್ಸೆಸರ್ ಆಫ್ ಎಕ್ಸ್. ಸೊ ಎಕ್ಸ್ ಇದೆ ಅಂತಂದ್ರೆ ಸಕ್ಸೆಸರ್ ಆಫ್ ಎಕ್ಸ್. ನೆಕ್ಸ್ಟ್ ಸೆಟ್ಸ್ ಅನ್ನ ಯಾವ ರೀತಿ? ಮೆಂಬರ್ಸ್ ಆಫ್ ದಿ ಸೆಟ್. ಏನೇನಿರ್ಬೋದು? ಎಕ್ಸ್ ವ್ಯಾಲ್ಯೂಸ್ಗಳು ಏನೇನು ನಮಗೆ ವೇರಿ ಆಗ್ತಾ ಹೋಗ್ತವೆ ಅವೆಲ್ಲವೂ ಕೂಡ ಮೆಂಬರ್ ಆಫ್ ದಿ ಸೆಟ್. ನೆಕ್ಸ್ಟ್ ಲಿಸ್ಟ್ಸ್, ಹೆಡ್, ಟೈಲ್ ರೆಪ್ರೆಸೆಂಟೇಷನ್. ಸೊ ಲಿಸ್ಟ್ ಇದೆ ಅಂತಂದ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಇರೋದನ್ನ ಹೆಡ್ ಮತ್ತೆ ಲಾಸ್ಟ್ ಅಲ್ಲಿ ಇರೋದನ್ನ ಟೈಲ್ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಯೂನಿಫಿಕೇಶನ್ ಅಂಡ್ ಲಿಫ್ಟಿಂಗ್. ಯೂನಿಫಿಕೇಶನ್ ಇಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಟೂ ಎಕ್ಸ್ಪ್ರೆಷನ್ ಐಡೆಂಟಿಕಲ್ ಯೂಸಿಂಗ್ ದ ಸಬ್ಸ್ಟಿಟ್ಯೂಯೆಂಟ್ಸ್. ಸೊ ಇದನ್ನ ನಾವು ಥಿಯರಮ್ ಅನ್ನ ಪ್ರೂವ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ನೋಡಿ, ಇಲ್ಲಿ P ಆಫ್ ಎಕ್ಸ್ ಕಾಮ ವೈ ಇದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ P ಆಫ್ A ಕಾಮ B ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಎಕ್ಸ್ ಜಾಗಕ್ಕೆ A ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, Y ಜಾಗಕ್ಕೆ B ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ಗಳನ್ನೆಲ್ಲ ಯೂಸ್ ಮಾಡ್ತಾ ಹೋಗ್ತೀವಲ್ಲ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ. ಸಬ್ಸ್ಟಿಟ್ಯೂಟ್ A ವ್ಯಾಲ್ಯೂ ಇನ್ ಈಕ್ವೇಷನ್ 2, ಸಬ್ಸ್ಟಿಟ್ಯೂಟ್ A ವ್ಯಾಲ್ಯೂ ಇನ್ ಈಕ್ವೇಷನ್ 1. ಸೊ ಈ ರೀತಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಲ್ಲ, ಸೊ ಅದನ್ನೇ ನಾವೇನಂತ ಕರಿತೀವಿ? ಯೂನಿಫಿಕೇಶನ್ ಅಂತ ಕರಿತಾ ಹೋಗ್ತೀವಿ. ಸೊ ದೀಸ್ ಆರ್ ಯೂಸ್ಡ್ ಇನ್ ದ ಥಿಯರಮ್ ಪ್ರೂವಿಂಗ್. ನೆಕ್ಸ್ಟ್ ಲಾಜಿಕಲ್ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಲಿಫ್ಟಿಂಗ್ ಅಂತ ಅಂದ್ರೇನು? ಅಪ್ಲೈಯಿಂಗ್ ದ ಆಪರೇಷನ್ ಟು ದ ವೇರಿಯೇಬಲ್ಸ್ ಇನ್ಸ್ಟೆಡ್ ಆಫ್ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ಗಳು ಅಂತ ಅಂದ್ರೇನು? ಯಾವುದಾದ್ರೂ ಒಂದು ನಂಬರ್, ಫಾರ್ ಎಕ್ಸಾಂಪಲ್ 1, 2, 3 ಇವುಗಳನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ. ವೇರಿಯೇಬಲ್ಸ್ ಅಂತ ಅಂದ್ರೇನು? A ಇರ್ಬೋದು, B ಇರ್ಬೋದು, ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ, ಸರಿನಾ? ಸೊ ವೇರಿಯೇಬಲ್ಸ್ ಗಳಿಗೆ ಅಪ್ಲೈ ಮಾಡ್ತಾ ಹೋಗ್ತೀವಿ ಆಪರೇಷನ್ಸ್ ಅನ್ನ ಇನ್ಸ್ಟೆಡ್ ಆಫ್ ದಿ ಕಾನ್ಸ್ಟೆಂಟ್ಸ್. ನೆಕ್ಸ್ಟ್ ಫಾರ್ವರ್ಡ್ ಚೈನಿಂಗ್. ಸೊ ಫಾರ್ವರ್ಡ್ ಚೈನಿಂಗ್ ಮತ್ತೆ ಬ್ಯಾಕ್ವರ್ಡ್ ಚೈನಿಂಗ್ ನೀವೇನೇನು ಕಲಿಬೇಕು ಅಂತಂದ್ರೆ, ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ ಕಲಿಬೇಕು. ಅದರ ಜೊತೆಗೆ ಡಿಫ್ರೆನ್ಸಸ್ಗಳನ್ನು ಕಲಿಬೇಕಾಗತ್ತೆ. ಸೊ ಡಿಫ್ರೆನ್ಸಸ್ಗಳನ್ನು ಇದೇ ವಿಡಿಯೋದಲ್ಲಿ ನಾನು ಕೊಡ್ತೀನಿ.
ಪ್ರಾಬ್ಲಮ್ಗಳನ್ನು ನಾನು ಸಪ್ರೇಟ್ ವಿಡಿಯೋ ಲಿಂಕ್ಸನ್ನು ನಾನು ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ, ನೀವು ನೋಡಿ. ಯಾಕಂತಂದರೆ ನಾನು ಇಲ್ಲಿ ಏನೇ ಹೇಳ್ಕೊಟ್ರು ಕೂಡ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗಲ್ಲ. ವೈಟ್ ಬೋರ್ಡನ್ನು ಯೂಸ್ ಮಾಡಿಕೊಂಡು ನಾನು ಹೇಳ್ಕೊಟ್ಟಿರ್ತೀನಿ ಫಾರ್ವರ್ಡ್ ಚೈನಿಂಗ್ ಮತ್ತು ಬ್ಯಾಕ್ವರ್ಡ್ ಚೈನಿಂಗನ್ನು, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋನ ನೋಡಿ. ಒಂದು ಸ್ವಲ್ಪ ಟೈಮ್ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗಬೇಕು. ಫಾರ್ವರ್ಡ್ ಚೈನಿಂಗ್ದು ನಾನು ಇಲ್ಲಿ ಅಲ್ಗಾರಿದಮ್ ಅನ್ನು ಕೊಟ್ಟಿದ್ದೀನಿ. ಸೊ ಫಾರ್ವರ್ಡ್ ಚೈನಿಂಗ್ ಮತ್ತು ಬ್ಯಾಕ್ವರ್ಡ್ ಚೈನಿಂಗ್ ಇಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಎಕ್ಸಾಂಪಲ್ ಅನ್ನು ಯೂಸ್ ಮಾಡಿಕೊಂಡು. ಎ ಗಿವ್ ರೈಸ್ ಟು ಬಿ ಇದೆ, ನೆಕ್ಸ್ಟ್ ಬಿ ಗಿವ್ ರೈಸ್ ಟು ಸಿ ಇದೆ ಅಂತ ಅನ್ಕೊಳ್ಳಿ. ಸೊ ಇನ್ ದಿಸ್ ಫಾರ್ವರ್ಡ್ ಚೈನಿಂಗ್, ಸೊ ಫಾರ್ವರ್ಡ್ ಚೈನಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟ್ ವಿತ್ ದ ಫ್ಯಾಕ್ಟ್ಸ್ ಅಂತಂದ್ರೆ ನಾನ್ ಫ್ಯಾಕ್ಟ್ಸ್ ಇಂದ ಶುರುವಾಗಿ ಡಿರೈವ್ಸ್ ದಿ ನ್ಯೂ ಫ್ಯಾಕ್ಟ್. ಸೊ ಇವಾಗ ಸ್ಟಾರ್ಟ್ ವಿತ್ ದ ನಾನ್ ಫ್ಯಾಕ್ಟ್ಸ್ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿದೆ ಏನು, ಎ ಈಸ್ ಟ್ರೂ ಅಂತ ಗೊತ್ತಿದೆ ಅಂತ ಅನ್ಕೊಳ್ಳಿ. ಸೊ ಈಗ ಏನಾಯ್ತು, ಎ ಇಂದ ಎ ಟ್ರೂ ಆಗಿದೆ ಅಂತಂದ್ರೆ ಬಿ ಕೂಡ ಟ್ರೂ ಆದಂಗಾಯ್ತು, ಸರಿನಾ? ಸೊ ಬಿ ಕೂಡ ಟ್ರೂ ಆಗಿದೆ ಅಂತ, ಎ ಟ್ರೂ ಆಗಿತ್ತು, ಸೊ ಅದಕ್ಕೋಸ್ಕರ ಬಿ ಕೂಡ ಟ್ರೂ ಆಯಿತು. ಬಿ ಟ್ರೂ ಆಗಿದೆ ಅಂತಂದ್ರೆ ಸಿ ಕೂಡ ಟ್ರೂ ಆಗಿರುತ್ತೆ, ಸರಿನಾ? ಸೊ ಸಿ ಕೂಡ ಟ್ರೂ ಆಗಿರುತ್ತೆ. ಸೊ ಇವಾಗ ಏನಾಯಿತು, ನೋನ್ ಫ್ಯಾಕ್ಟ್ಸ್ ಎ ಅನ್ನ ಯೂಸ್ ಮಾಡಿಕೊಂಡು ನಾನು ಸಿ ಅನ್ನೋನ್ ಫ್ಯಾಕ್ಟ್, ಸೊ ಅದನ್ನ ನಾವೇನು ಮಾಡಿದ್ವಿ, ಪ್ರೂವ್ ಮಾಡ್ತಾ ಹೋದ್ವಿ. ಇಷ್ಟೇ ಸಿಂಪಲ್. ಸೊ ನೆಕ್ಸ್ಟ್ ಉಲ್ಟಾ ಏನು, ಬ್ಯಾಕ್ವರ್ಡ್ ಚೈನಿಂಗ್. ಸೊ ಇಲ್ಲಿಂದ ಶುರು ಮಾಡ್ತೀವಿ, ನೆಕ್ಸ್ಟ್ ಮೇಲ್ಗಡೆಗೆ ಹೋಗ್ತಾ ಹೋಗ್ತೀವಿ. ಸೊ ಮೇಲಿಂದ ಕೆಳಗಡೆಗೆ ಬಂದರೆ ನಾನ್ ಫ್ಯಾಕ್ಟ್ಸ್ ಇಂದ ಕೆಳಗಡೆ ಬರ್ತಾ ಹೋದ್ರೆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಗಳ ಕಡೆಗೆ ಅದನ್ನ ನಾವು ಫಾರ್ವರ್ಡ್ ಚೈನಿಂಗ್ ಅಂತೀವಿ. ಬ್ಯಾಕ್ವರ್ಡ್ ಚೈನಿಂಗ್ ಅಂತಂದ್ರೆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಗಳನ್ನ ಇಟ್ಕೊಂಡು ನಾವು ಸ್ಟಾರ್ಟಿಂಗ್ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಗಳನ್ನ ಇಟ್ಕೊಂಡು ಮೊದಲನೇ ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡ್ತಾ ಹೋದ್ರೆ ಅದನ್ನ ನಾವೇನಂತ ಕರಿತೀವಿ, ಬ್ಯಾಕ್ವರ್ಡ್ ಚೈನಿಂಗ್. ಸೊ ಅದ್ರ ಡಿಫ್ರೆನ್ಸ್ ಅನ್ನು ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಿ ನೋಡಿ, ಫಾರ್ವರ್ಡ್ ಚೈನಿಂಗ್ ಅಂಡ್ ಬ್ಯಾಕ್ವರ್ಡ್ ಚೈನಿಂಗ್ದು ಡಿಫ್ರೆನ್ಸಸ್ ಅನ್ನ ಕೊಟ್ಟಿದ್ದೀನಿ. ಸೊ ಆದಷ್ಟು ಈಸಿಯಾಗಿ ಕಲ್ತ್ಕೊಂತ ಹೋಗಿ ಒಂದೊಂದು ವರ್ಡಲ್ಲೇ ಬರೆಯೋ ರೀತಿ ಸಾಕು. ನೆಕ್ಸ್ಟ್ ಬೇಸಿಕ್ ಪ್ರೊಬ್ಯಾಬಿಲಿಟಿ ನೊಟೇಷನ್ಗಳು. ಸೊ ನೊಟೇಷನ್ಗಳು ಯಾವ್ಯಾವ ಬರ್ತವೆ, ಮೊದಲನೇದು ಈವೆಂಟ್. ಸೊ ಈವೆಂಟ್ ಅಂತ ಅಂದ್ರೆ ಆಲ್ ಪಾಸಿಬಲ್ ಔಟ್ಕಮ್ಸ್ಗಳನ್ನು. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು ಕಾಯಿನ್ ಇದೆ. ಸೊ ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ, ಒಂದೇ ಸಲ ಟಾಸ್ ಮಾಡಿದ್ರೆ ಒಂದು ಹೆಡ್ ಬರ್ಬೋದು ಅಥವಾ ಒಂದು ಟೈಲ್ ಬರ್ಬೋದು. ಸೊ ದೋಸ್ ಟು ಆರ್ ದಿ ಔಟ್ಕಮ್ಸ್. ಸೊ ಸೆಟ್ ಆಫ್ ಔಟ್ಕಮ್, ಅದನ್ನ ಈವೆಂಟ್ ಅಂತ ಕರಿಬಹುದು. ಈಗ ನನ್ನ ಹತ್ರ ಒಂದು ಡೈಸ್ ಇದೆ. ಸೊ ಡೈಸ್, ಸೊ ಅದನ್ನ ನಾನು ಎಸ್ದೆ ಅಂತಂದ್ರೆ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು, ಮ್ಯಾಕ್ಸಿಮಮ್ 6. ಸೊ ಆ 6 ಕೂಡ ಸೇರಿಸಿ ಏನಂತ ಕರಿತೀವಿ ನಾವು, ಈವೆಂಟ್ ಅಂತ ಕರಿತೀವಿ. ಅಂತ ಅಂದ್ರೆ ಪಾಸಿಬಲ್ ಔಟ್ಕಮ್ಗಳು ಏನೇನು ಬರ್ಬೋದು ಅವೆಲ್ಲವನ್ನೂ ಕೂಡ ನಾವು ಸೇರಿಸಬೇಕು. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎನ್ ಈವೆಂಟ್ ಎ ರೇಂಜಸ್ ಫ್ರಮ್ 0 to 1, ಸರಿನಾ? ಸೊ ಅದು ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಆಗುವಂಥ ಸಾಧ್ಯತೆ ಇರಲ್ಲ. ಸೊ ಅದೇನಿದ್ರೂ ಕೂಡ 0 ಇಂದ 1 ಒಳಗಡೆನೆ ಇರಬೇಕು ಪ್ರೊಬ್ಯಾಬಿಲಿಟಿ ಆಫ್ ದಿ ಈವೆಂಟ್. ನೆಕ್ಸ್ಟ್ ಟೈಪ್ಸ್ ಅಂತ ಬಂದಾಗ ಯೂನಿಯನ್ ಬರುತ್ತೆ, ಇಂಟರ್ಸೆಕ್ಷನ್ ಆಫ್ ದಿ ಪ್ರೊಬ್ಯಾಬಿಲಿಟೀಸ್ ಬರುತ್ತೆ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮತ್ತೆ ಬೇಸ್ ಥಿಯರಮ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನಾನು ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಪ್ರಾಬ್ಲಮ್ಸ್ ಅನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ಸ್ಗಳ ವಿಡಿಯೋ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಬೇಸ್ ರೂಲ್ ಅಥವಾ ಬೇಸ್ ಥಿಯರಮ್ ಅಂತ ಕೂಡ ಕರಿತಾ ಹೋಗ್ತೀವಿ. ನೋಡಿ ಇಲ್ಲಿ ಬೇಸ್ ಥಿಯರಮ್ದು ಫಾರ್ಮುಲಾ ಇದೆಯಲ್ಲ, ಅದೇ ಥಿಯರಮ್ ಇದು, ಸರಿನಾ? ಸೊ ಬೇಸ್ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವು, ಅಪ್ಡೇಟ್ ದ ಪ್ರೊಬ್ಯಾಬಿಲಿಟೀಸ್ ಬೇಸ್ಡ್ ಆನ್ ದ ನ್ಯೂ ಎವಿಡೆನ್ಸ್. ಸೊ ಹೊಸದಾಗಿ ಏನಾದ್ರೂ ಕೂಡ ಎವಿಡೆನ್ಸ್ಗಳು ನನಗೆ ಸಿಗ್ತಾ ಹೋದ್ರೆ ಸೊ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಪ್ರೊಬ್ಯಾಬಿಲಿಟಿಯನ್ನು. ಸೊ ಪ್ರೊಬ್ಯಾಬಿಲಿಟಿಯನ್ನು ಅಪ್ಡೇಟ್ ಮಾಡೋದಕ್ಕೆ ನಾವು ಬೇಸ್ ಥಿಯರಮ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಇದು ಸ್ಪ್ಯಾಮ್ ಫಿಲ್ಟ್ರೇಷನ್ ಅಲ್ಲಿ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ವರ್ಡ್ಸ್ಗಳು ಇರ್ತವೆ. ಸೊ ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ, ಇಮೇಲ್ಗಳನ್ನ ಸ್ಪ್ಯಾಮು ಅಥವಾ ನಾಟ್ ಸ್ಪ್ಯಾಮು ಅಂತ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಮೆಷಿನ್ ಲರ್ನಿಂಗ್ ಅಲ್ಲಿ ಯೂಸ್ ಆಗುತ್ತೆ. ಮೆಷಿನ್ ಲರ್ನಿಂಗ್ ಏನ್ ಮಾಡುತ್ತೆ, ಫಸ್ಟ್ ಅದರ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿಂದ ಕಲ್ತ್ಕೊಂಡ್ಬಿಟ್ಟು ಆಮೇಲೆ ಅದರ ಕಲ್ತ್ಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ ಅನ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಹೋಗುತ್ತಲ್ವಾ. ಸೊ ಅದೇ ರೀತಿ. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಅಂತ ಅಂದ್ರೇನು, ಇಂಡಿಪೆಂಡೆಂಟ್ ಈವೆಂಟ್ ಅನ್ನ ಇದು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾ ಇದೆ. ಸೊ ಇಂಡಿಪೆಂಡೆಂಟ್ ಈವೆಂಟ್ ಅಂತ ಅಂದ್ರೆ ಸಿಂಪಲ್, ಒಂದು ಈವೆಂಟ್ ಎಕ್ಸಿಸ್ಟ್ ಆಗುವಂಥದ್ದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಯಾವ ರೀತಿ ಅಂತಂದ್ರೆ, ಈಗ ನಿಮಗೆ ನಾಳೆ ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳಿ. ಸೊ ನಾಳೆ ಎಕ್ಸಾಮ್ ಇದೆ ಅಂತಂದ್ರೆ ನಿಮಗೆ ಯಾವುದೋ ಒಂದು ಕಾನ್ಸೆಪ್ಟ್ ಗೊತ್ತಾಗಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ಆನ್ ಮಾಡ್ತೀರಾ. ಸೊ ಅವಾಗ ಏನಾಯ್ತು, ನಿಮ್ದು ಇಂಟರ್ನೆಟ್ ಇಲ್ಲ ಅಂತ ಗೊತ್ತಾಯ್ತು. ಸೊ ಇಂಟರ್ನೆಟ್ ಇದ್ದಿದ್ದಿದ್ರೆ ನಾನು ಆ ವಿಡಿಯೋನ ನೋಡ್ಬೋದಿತ್ತು. ಸೊ ಇವಾಗ ಏನಾಯ್ತು, ನೀವು ಆ ಒಂದು ವಿಡಿಯೋನ ನೋಡ್ಬಿಟ್ಟು ಎಕ್ಸ್ಪ್ಲನೇಷನ್ ಅನ್ನ ಕಲಿಯೋದು ನಿಮ್ಮ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಯ್ತು. ಅದೇ ಏನಾದ್ರೂ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ, ಸೊ ಇಂಟರ್ನೆಟ್ ಇರಲಿ ಇಂಟರ್ನೆಟ್ ಇಲ್ದಲೇ ಇರಲಿ, ನಾನು ಆರಾಮಾಗೆ ವಿಡಿಯೋನ ನೋಡ್ಬಿಟ್ಟು ಕಲ್ತ್ಕೋಬಹುದು. ಸೊ ಇವಾಗ ಇದೇನಾಯ್ತು, ಇಂಡಿಪೆಂಡೆಂಟ್ ಈವೆಂಟ್ ಆಯ್ತು, ಸರಿನಾ? ಸೊ ಇವಾಗ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿಲ್ಲ, ಸರಿನಾ? ಸೊ 2 ರೀತಿ ಬರುತ್ತೆ, ಒಂದು ಇಂಡಿಪೆಂಡೆಂಟ್ ಮತ್ತೆ ಡಿಪೆಂಡೆಂಟ್ ಈವೆಂಟ್ಸ್ ಅಂತ. ಸೊ ಇಲ್ಲಿ ಹೇಳ್ತಾ ಇರೋದು ಇಂಡಿಪೆಂಡೆಂಟ್ ಈವೆಂಟ್ಸ್. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವಿಲ್ ಬಿ ಈಕ್ವಲ್ ಟು ಪಿ ಆಫ್ ಎ ಪಿ ಆಫ್ ಬಿ. ನೆಕ್ಸ್ಟ್ ನಾಲೆಡ್ಜ್ ಅಕ್ವಿಸಿಷನ್. ಸೊ ಅಕ್ವಿಸಿಷನ್ ಅಂತ ಅಂದ್ರೇನು, ನಾಲೆಡ್ಜ್ ಅನ್ನ ಅಕ್ವೈರ್ ಮಾಡ್ತಾ ಹೋಗೋದು. ಸೊ ನೋಡಿ ಇಲ್ಲಿ ಕಲೆಕ್ಟಿಂಗ್ ದ ನಾಲೆಡ್ಜ್ ಫ್ರಮ್ ದ ಎ ಐ ಸಿಸ್ಟಮ್ಸ್. ಸೊ ಸೋರ್ಸ್ಗಳು ಏನಾಗಿರ್ಬೋದು, ಎಕ್ಸ್ಪರ್ಟ್ಸ್ಗಳಿಂದ, ಡೇಟಾ ಬೇಸಿಂದ, ಸೆನ್ಸರ್ಸ್ ಇಂದ, ಡಾಕ್ಯುಮೆಂಟ್ಸ್ಗಳಿಂದ ನಾವು ತಗೊಂತ ಹೋಗ್ಬೋದು.
ಟೈಪ್ಸ್ ಏನು ಬರುತ್ತೆ, ಡಿಕ್ಲರೇಟಿವ್ಸ್. ಸೊ ಫ್ಯಾಕ್ಟ್ಸ್, ಆಲ್ರೆಡಿ ಫ್ಯಾಕ್ಟ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನ್ಯೂ ಡೆಲ್ಲಿ ಈಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಸೊ ಅದು ಆಲ್ರೆಡಿ ಫ್ಯಾಕ್ಟ್, ಟ್ರುತ್ ಅದು. ಸೊ ಅದನ್ನ ಏನಂತ ಕರಿತೀವಿ, ಡಿಕ್ಲರೇಟಿವ್. ಪ್ರೊಸೀಜರಲ್ ಅಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಕ್ವಿಕ್ ಸಾರ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಪ್ರೊಸೀಜರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೇಕಲ್ಲ. ಸೊ ಅದನ್ನೇ ಏನಂತ ಕರಿತೀವಿ ನಾವು, ಪ್ರೊಸೀಜರಲ್ ಅಂತ ಕರಿತಾ ಹೋಗ್ತೀವಿ. ಅಂತ ಅಂದ್ರೆ ಯಾವ ರೀತಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅನ್ನೋದು ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಯಾವ ರೀತಿ ನಾಲೆಡ್ಜ್ ಅನ್ನ ಅಕ್ವೈರ್ ಮಾಡ್ತೀವಿ ಅಂತ. ಹಿಯರಿಸ್ಟಿಕ್ ಅಂತ ಅಂದ್ರೇನು, ರೂಲ್ಸ್ ಆಫ್ ಥಂಬ್ಸ್ ಅಂತ ಬರುತ್ತೆ. ಸೊ ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಮೆಥಡ್ಗಳು ಮತ್ತೆ ರೆಪ್ರೆಸೆಂಟೇಷನ್ ಅಂಡ್ ಚಾಲೆಂಜಸ್ ಅಂಡ್ ಇಂಪಾರ್ಟೆನ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ನೀವು ನೋಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಸಬ್ಸಂಪ್ಷನ್ ಲ್ಯಾಟಿಸ್. ಸೊ ಸಬ್ಸಂಪ್ಷನ್ ಲ್ಯಾಟಿಸ್ ಅಂತ ಅಂದ್ರೇನು, ಈಸ್ ಎ ರಿಲೇಷನ್ ವೇರ್ ಒನ್ ಕ್ಲಾಸ್ ಈಸ್ ಮೋರ್ ಜನರಲ್ ದೆನ್ ಅದರ್. ಸೊ ಒನ್ ಕ್ಲಾಸ್ ಈಸ್ ಮೋರ್ ಜನರಲ್ ದೆನ್ ಅದರ್ ಯಾವಾಗ, ಇಫ್ ಬಿ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ಎ ಯೂಸಿಂಗ್ ದ ಸಬ್ಸ್ಟಿಟ್ಯೂಷನ್. ಸೊ ಸಬ್ಸ್ಟಿಟ್ಯೂಷನ್ ಅನ್ನ ಮಾಡ್ಬಿಟ್ಟು ಬಿ ಅನ್ನ ನಾನು ಡಿರೈವ್ ಮಾಡ್ಬೋದಾ ಎ ಇಂದ. ಸೊ ಆ ಒಂದು ಸಂದರ್ಭದಲ್ಲಿ ಏನಂತ ಕರಿಬಹುದು, ಸಬ್ಸಂಪ್ಷನ್ ಲ್ಯಾಟಿಸ್ ಅಂತ ನಾವು ಕರಿಬಹುದು. ಸೊ ಲ್ಯಾಟಿಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಟಾಪ್ ಅಲ್ಲಿ ನಮಗೆ ಮೋಸ್ಟ್ ಜನರಲ್ ಮತ್ತೆ ಬಾಟಮ್ ಅಲ್ಲಿ ನಮಗೆ ಮೋಸ್ಟ್ ಸ್ಪೆಸಿಫಿಕ್ ಹೈರಾರ್ಕಿ ಇರುತ್ತೆ. ಯೂಸಸ್ ಅನ್ನ ಕೊಟ್ಟಿದ್ದೀನಿ. ರೆಡ್ಯೂಸಸ್ ದ ರಿಡಂಡೆಂಟ್ ರೂಲ್ಸ್. ರಿಡಂಡೆಂಟ್ ಅಂತ ಅಂದ್ರೇನು, ಆಗಾಗ್ಲೇ ರಿಪೀಟ್ ಆಗ್ತಿರುವಂತದ್ದು. ನೆಕ್ಸ್ಟ್ ಇಂಪ್ರೂವ್ಸ್ ದ ರೀಸನಿಂಗ್ ಎಫಿಷಿಯನ್ಸಿ. ಸೊ ಡಿಫ್ರೆನ್ಸಸ್ಗಳನ್ನು ಕೊಟ್ಟಿದ್ದೀನಿ, ಯೂನಿಫಿಕೇಶನ್ ಮತ್ತೆ ಸಬ್ಸಂಪ್ಷನ್ದು. ಸೊ ಆದಷ್ಟು ಈಸಿಯಾಗಿ ಕಲಿತಾ ಹೋಗಿ ಸಾಕು. ನೆಕ್ಸ್ಟ್ ರೆಸಲ್ಯೂಷನ್ ಇನ್ ದಿ ಫಸ್ಟ್ ಆರ್ಡರ್ ಲಾಜಿಕ್. ಸೊ ಫಸ್ಟ್ ಆರ್ಡರ್ ಲಾಜಿಕ್ ಅನ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ಅಂತ ಸ್ಟೆಪ್ ವೈಸು ಕೊಟ್ಟಿದ್ದೀನಿ. ಸೊ ಅದ್ರ ಜೊತೆ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಥಿಯರಿ ಪಾರ್ಟ್. ಸೊ ನೀವು ನೋಡ್ಕೊಂತ ಹೋಗಿ. ನೆಕ್ಸ್ಟ್ ಕ್ವಾಂಟಿಫೈಯರ್ಸ್. ಎರಡು ಟೈಪ್ ಬರುತ್ತೆ. ಒಂದು ಯೂನಿವರ್ಸಲ್, ಫಾರ್ ಆಲ್ ಅಂತ ತೋರಿಸ್ತಾ ಹೋಗ್ತೀವಿ. ಫಾರ್ ಆಲ್ ಎಕ್ಸ್, ಫಾರ್ ಆಲ್ ವೈ. ನೆಕ್ಸ್ಟ್ ಎಕ್ಸಿಸ್ಟೆನ್ಷಿಯಲ್, ದೇರ್ ಎಕ್ಸಿಸ್ಟ್. ಸೊ ಎಕ್ಸ್ ಎಕ್ಸಿಸ್ಟ್ ಆಗಿರಬೇಕು, ಆಮೇಲೆ ಅದು ಟ್ರೂನೋ ಇಲ್ವೋ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿ. ಸೊ ಎಕ್ಸಾಂಪಲ್ಸ್ ಅನ್ನ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ನ್ಯಾಚುರಲ್ ಲ್ಯಾಂಗ್ವೇಜ್ ಆಂಬಿಗಿಟಿ. ಸೊ ಆಂಬಿಗಿಟಿ ಅಂತ ಅಂದ್ರೇನು, ಅಕ್ಕರ್ ವೆನ್ ಎ ಸೆಂಟೆನ್ಸ್ ಆಸ್ ಮಲ್ಟಿಪಲ್ ಮೀನಿಂಗ್. ಸೊ ಅಂತ ಅಂದ್ರೆ ನಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಒಂದು ವರ್ಡ್ಗೆ ಅಥವಾ ಒಂದು ಸೆಂಟೆನ್ಸ್ಗೆ ಮಲ್ಟಿಪಲ್ ಮೀನಿಂಗ್ಸ್ ಇದ್ರೆ ಅವಾಗ ಏನಾಗುತ್ತೆ, ನಮಗೆ ಆಂಬಿಗಿಟಿ ಬರ್ತಾ ಹೋಗುತ್ತೆ. ಸೊ ಟೈಪ್ಸ್ ಏನು, ಲೆಕ್ಸಿಕಲ್ಲು, ಸಿಂಟ್ಯಾಟಿಕ್ಕು, ಸೆಮೆಂಟಿಕ್ಕು ಮತ್ತೆ ಪ್ರಾಗ್ಮ್ಯಾಟಿಕ್. ಸರಿನಾ. ಸೊ ಅಷ್ಟನ್ನು ಕೂಡ ನಾನು ಕೊಟ್ಟಿದ್ದೀನಿ. ಸೊ ಎಕ್ಸಾಂಪಲ್ಸ್ ಕೂಡ ಇದಾವೆ, ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾಲೆಡ್ಜ್ ರೆಪ್ರೆಸೆಂಟೇಷನ್ ಯೂಸಿಂಗ್ FOL, ಫಸ್ಟ್ ಆರ್ಡರ್ ಲಾಜಿಕ್ ಇನ್ ವೂಂಪಸ್ ವರ್ಡ್. ಸೊ ವೂಂಪಸ್ ವರ್ಡ್ದು ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ರೀಸ್ ಅಂತ ಅಂದ್ರೆ ನಿಮಗೆ ಗೊತ್ತಾಗಲ್ಲ, ಸ್ಟ್ರೆಂಚ್ ಅಂತ ಅಂದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಆ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಅದೊಂದು ರೀತಿ ಪ್ರಾಬ್ಲಮ್ ಇದ್ದಂಗೆ ವೂಂಪಸ್ ವರ್ಡ್ ಅಂತ. ಸೊ ಅದನ್ನ ನಾನು ಸಪರೇಟ್ ವಿಡಿಯೋ ಮಾಡಿರ್ತೀನಿ. ಸೊ ಅದು ವೆರಿ ಇಂಪಾರ್ಟೆಂಟ್. ಮಾಡ್ಯೂಲ್ 3, ಮಾಡ್ಯೂಲ್ 4 ಅಲ್ಲಿ ಅಂತ ಅಲ್ಲ, ಮಾಡ್ಯೂಲ್ 5 ಅಲ್ಲೂ ಕೂಡ ಬಂದಿದೆ. ಮಾಡ್ಯೂಲ್ 2, ಮಾಡ್ಯೂಲ್ 3 ಎಲ್ಲದರಲ್ಲೂ ಕೂಡ ಆ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ವೂಂಪಸ್ ವರ್ಡ್ ಇಂದ ನಾನು ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಥಿಯರಿಯನ್ನ ನೀವು ಕಲ್ತ್ರೆ ಸಾಕು, ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಬಹುದು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.